ಗೊತ್ತಿತ್ತು, ನಂಗೆ 100% ಗೊತ್ತಿತ್ತು ಇವಳು ಇದೇ ಥರ ಏನೋ ದಟ್ಟತನದ ಪ್ರದರ್ಶನ ಮಾಡ್ತಾಳೆ ಅಂತ. ನೀನು ಐಡಿಯಾ ಅನ್ನೋ ಹೆಸರಲ್ಲಿ ನಿನ್ನ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಹೊರಟಿದ್ಯಾ ಅನ್ನೋದು ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಕಮಲಿ, ಸುಮ್ಮನೆ ನಡಿ, ನಾವು ಮಲ್ಕೊಳ್ಳೋಣ. ರಚನಾ, ಕೋಪ ಮಾಡ್ಕೊಳ್ದೆ ಒಂದು 5 ನಿಮಿಷ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು ಪ್ಲೀಸ್. ವಾಟ್ ನಾನ್ಸೆನ್ಸ್ ಅನಿಕಾ? ನೀನು ಏನು ಹೇಳ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ ಅಥವಾ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನೀನ್ ಸುಮ್ಮನೆ ಇರು, ಓಕೆ? ಕಮಲಿ, ನಿಂಗೇನ್ ಅನ್ಸುತ್ತೆ ನಾನು ಹೇಳಿದ್ರ ಬಗ್ಗೆ? ಏನ್ ಅನ್ಸುತ್ತೆ? 4 ಬಾರ್ಸೋಣ ಅನ್ಸುತ್ತೆ. ರಚನಾ, ಯಾಕೆ ಆಲ್ವೇಸ್ ನೆಗೆಟಿವ್ ಆಗೇ ಮಾತಾಡ್ತೀಯ ರಚನಾ? ಯಾಕಂದ್ರೆ ನಿನ್ನ ಐಡಿಯಾನು ಅಷ್ಟೇ ನೆಗೆಟಿವ್ ಆಗಿದೆ. ನಾನು ಹೇಳಿದ್ರಲ್ಲಿ ಏನ್ ತಪ್ಪು? ತಾರಾ ಆಂಟಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ಹೇಳ್ತಿರೋದು. ಓಹೋ, ಒಳ್ಳೇದಾಗ್ಲಿ ಅಂತ? ನಿನ್ನ ಸೆಲ್ಫಿಶ್ ನೇಚರ್ ಬಗ್ಗೆ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನ ರಿಷಿ ಅಣ್ಣನ ಎಂಗೇಜ್ಮೆಂಟ್ ಆಗಬೇಕು ಅಂತ ನನ್ನ ತೇಜಸ್ ಮಧ್ಯೆ ಸಂಬಂಧ ಕಲ್ಪಿಸಿ ಅದನ್ನ ಊರವ್ರಿಗೆಲ್ಲ ಹಬ್ಸಿದ್ಯಲ್ಲ, ಅದು ಯಾರಿಗೂ ನೆನಪಿಲ್ಲದೆ ಇರ್ಬೋದು, ಆದರೆ ನಂಗೆ ಚೆನ್ನಾಗಿ ನೆನಪಿದೆ. ಯಾರು ನಿನ್ನನ್ನು ನಂಬಿದ್ರು ನಾನು ಮಾತ್ರ ನಿನ್ನ ಲೈಫ್ ಲಾಂಗ್ ನಂಬಲ್ಲ. ಪ್ಲೀಸ್ ರಚನಾ, ನೀನು ಹೀಗೆಲ್ಲ ಮಾತಾಡ್ತಿದ್ರೆ ನನ್ನ ಮನ್ಸಿಗೆ ತುಂಬಾನೇ ನೋವಾಗ್ತಿದೆ. ಡ್ರಾಮಾ ಮಾಡಬೇಡ ಅನಿಕಾ. ಈಗ ಮತ್ತೆ ರಿಷಿ ಅಣ್ಣನ ಪಡ್ಕೊಳ್ಳೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ರಚನಾ, ಹಂಗೆಲ್ಲ ಮಾತಾಡಬೇಡ. ಸಾರಿ ಕಮ್ಲಿ, ಆದರೆ ಅದೇ ನಿಜ, ನಂಬು. ಕಮ್ಲಿ, ರಚನಾ ಮಾತಾಡ್ತಿರೋದು ನನಗೆ ಕೋಪ ಬರ್ತಿಲ್ಲ, ಬೇಜಾರಾಗ್ತಿದೆ. ಯಾಕಂದ್ರೆ ನಾನು ಮೊದಲಿನ ಥರ ಅಲ್ಲ, ಬದಲಾಗಿದ್ದೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಿನಗೆ ಮಾತ್ರ ಗೊತ್ತು ಕಮ್ಲಿ. ನನ್ನ ಅಕ್ಕ ಆಗಿ ಅಲ್ಲ, ಫ್ರೆಂಡ್ ಆಗಿ ನೀನೇ ರಚನೆಗೆ ಹೇಳು. ನೀನು ನಮ್ಮ ಮನೆಗೆ ಬಂದಮೇಲೆ ಯಾವತ್ತಾದರೂ ನಾನು ನಿನ್ನ ಜೊತೆ ಹಾಗೆ ನಡ್ಕೊಂಡಿದ್ದೀನ? ಅಕ್ಕ ಆಗಿ ನೀನು ತೋರಿಸಿರೋ ಪ್ರೀತಿನ ತಂಗಿಯಾಗಿ ನಾನು ಆಲ್ವೇಸ್ ಎಕ್ಸೆಪ್ಟ್ ಮಾಡಿದ್ದೀನಲ್ವಾ? ತಾರಾ ಆಂಟಿಗೆ ಎಲ್ಲ ನೆನಪಿಗೆ ಬಂದು ನಿನ್ನ ಮತ್ತೆ ರಿಷಿ ಎಂಗೇಜ್ಮೆಂಟ್ ಆಗಲಿ ಅಂತಾನೆ ನಾನು ಈ ಐಡಿಯಾ ಕೊಟ್ಟಿದ್ದು. ಅದು ನಿಮಗೆಲ್ಲ ಓಕೆ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ನಾನು ರಿಷಿನ ಮತ್ತೆ ಪಡ್ಕೊಳ್ಳೋಕ್ಕೆ ಹೀಗೆ ಮಾಡ್ತಿದ್ದೀನಿ ಅಂತೆಲ್ಲ ಮಾತಾಡಬೇಡಿ ಪ್ಲೀಸ್. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ ಕಮ್ಲಿ. ರಚನಾ, ಅನಿಕಾ ಹೇಳೋದ್ರಾಗೆ ನ್ಯಾಯ ಐತೆ. ಈಗ ನಮ್ಗೆಲ್ಲದಕ್ಕಿಂತ ಮುಖ್ಯವಾಗಿ ತಾರಾ ಮೇಡಮು ಮೊದಲಿನಂಗೆ ಸರಿ ಹೋಗ್ಬೇಕು. ಅದಕ್ಕೆ ನಾವು ಏನು ಬೇಕಾದ್ರೂ ಮಾಡುಮ. ಅನಿಕಾ, ನೀ ಹೇಳಿದ್ದಕ್ಕೆ ನಂಗೆ ಒಪ್ಪಿಗೆ ಐತೆ. ತಾರಾ, ಮಾತ್ರೆ ತಗೊಂಡ್ಯಾ? ರಮೇಶ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಗುಡ್. ಆ್ಯಕ್ಚುಲಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು. ನೀವೇನು ಮಾತಾಡಬೇಕು ಅಂತಿದ್ದೀರಾ ಅನ್ನೋ ಅಂದಾಜು ನನಗಿದೆ. ನಾನು ಅದ್ರ ಬಗ್ಗೆನೇ ಮಾತಾಡಬೇಕು. ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ, ಅವಳ ಬಗ್ಗೆ ತಾನೇ? ತಾರಾ, ಕಮಲಿ ಅಂತ ಸುಮ್ಮನೆ ಬಂದಿಲ್ಲ. ಅವಳ ಉದ್ದೇಶ ಉಪದೇಶ ಯಾವುದು ನನಗೆ ಬೇಕಾಗಿಲ್ಲ ರಮೇಶ್. ನನ್ನನ್ನು ಕೇಳ್ದೆ ಅವಳನ್ನ ಮನೆ ಒಳಗೆ ಹೇಗೆ ಸೇರಿಸ್ಕೊಂಡ್ರಿ ನೀವು? ಮೊದಲು ಹೊರಗೆ ಹೋಗಕ್ಕೆ ಹೇಳಿ ಅವಳಿಗೆ. ತಾರಾ, ಪ್ಲೀಸ್ ಕೂಗಾಡ್ಬೇಡ. ಎಂತ ಆಯಿತು? ಅಲ್ಲ, ಮನೆಗೆ ಬಂದವರು ವೈದ್ಯಗಳೇ ಆದರೂ ಅವ್ರ ಜೊತೆ ವಿನಯದಿಂದ ನಡ್ಕೋಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ತಿದ್ದವಳೆ ನೀನು. ಈಗ ಈ ಹುಡುಗಿ ನಮ್ಮ ಮನೆ ಬಗ್ಗೆ ಕಾಳಜಿ ಇಟ್ಕೊಂಡು ಬಂದಿದ್ದಾಳೆ. ಅವಳನ್ನ ಮನೆಯಿಂದ ಆಚೆ ಕಳಿಸಿ ಅಂತಿದೆಯಲ್ಲ, ಏನಾಗಿದೆ ತಾರಾ ನಿನಗೆ? ಅಲ್ಲ, ನಿನ್ನ ತಲೆಗೆ ಪೆಟ್ಟು ಬಿತ್ತು ನಿನ್ನ ಒಳ್ಳೆತನ ಎಲ್ಲ ಮರ್ತು ಹೋಯ್ತಾ ಹೇಗೆ? ವೈರಿಗಳಿಗೂ ದ್ರೋಹಿಗಳಿಗೂ ವ್ಯತ್ಯಾಸ ಇದೆ ರಮೇಶ್. ಈ ಕಮಲಿ ದ್ರೋಹಿ, ಒಳ್ಳೆಯವಳಲ್ಲ. ತಾರಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು?
ಎಲ್ಲ ಸರಿ ಹೋಯ್ತು ಅನ್ನೋವಾಗ ಮತ್ತೆ ಸೊನ್ನೆಗೆ ಬಂದು ಕೂತಿದ್ದೀವಿ ನಾವು. ಕಮಲಿ ಬಗ್ಗೆ ಯಾವುದೋ ನೆನಪಿಲ್ವ ನಿನಗೆ? ಅಂತ ಅವಳ ಬಗ್ಗೆ ಮರೆಯಕ್ಕಾಗುತ್ತಾ ರಮೇಶ್? ಎಲ್ಲ ನೆನಪಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಕಳ್ಸಿ ಅವಳನ್ನ. ಅವಳ ಬಗ್ಗೆ ಮಾತಾಡಿದ್ರೆ ತಲೆ ಸಿಡಿಯೋಷ್ಟು ಕೋಪ ಬರುತ್ತೆ. ತಾರಾ, ಕಮಲಿ ಮನೆಗೆ ಏನ್ ರಮೇಶ್, ಕಮಲಿ ಈ ಮನೆಗೆ ಏನು? ಕಮಲಿ ನೀನು ಅಂದ್ಕೊಂಡ ಹಾಗಲ್ಲ ತಾರಾ, ಅರ್ಥ ಮಾಡ್ಕೋ. ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡಿ ರಮೇಶ್. ನಿಮ್ಗಿಂತ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನೋ ಹೇಳಕ್ ಬಂದ್ರಿ, ಸುಮ್ನಾದ್ರಿ? ಏನೋ ಏನೂ ಇಲ್ಲ ಬಿಡು, ಸುಮ್ಮನೆ ಎಲ್ಲ ವಿಷಯಕ್ಕೂ ನೀನು ತಲೆ ಕೆಡಿಸ್ಕೋಬೇಡ. ಬೆಸ್ಟ್. ಇವ್ರ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇವ್ರು ಅವಳನ್ನ ಮನೆಯಿಂದ ಹೊರಗೆ ಕಳ್ಸೋಕೆ ತಯಾರಿಲ್ಲ. ಅನಿಕಾ ಪ್ಲಾನ್ ಮಾಡ್ದ ಹಾಗೆ ಕಮಲಿನ ಅವಮಾನ ಮಾಡಿನೇ ಈ ಮನೆಯಿಂದ ಹೊರಗೆ ಹಾಕಬೇಕು. ಎಲ್ರೂ ಜೊತೆಗಿದ್ರು ಯಾರು ಇಲ್ದಂಗೆ ಅನ್ನಿಸ್ತಾ ಇದ್ದೆ. ಸಂಕಟ ಆದಾಗ ಅವನು, ತಾತಯ್ಯನೋ, ರಿಷಿ ಸತ್ತವನು ಹೇಳ್ಕೊತಿದ್ದೆ. ಇದು ನಮ್ಮಂತವ ಹೇಳಿದ್ರೆ ಗಾಬರಿ ಆಯ್ತಾಳೆ. ರಿಷಿ ಸರ್ ಈಗಾಗಲೇ ನೊಂದ್ಕೊಂಡವ್ರೆ. ತಾರಾ ಮೇಡಮ್ಗೆ ಆದಷ್ಟು ಬಿಸ್ನೆಸ್ ಸರಿ ಹೋಗ್ಲಿ ಅಂತಷ್ಟೇ ಕೇಳ್ಕೋಬಹುದು. ಹಲೋ ಅಜ್ಜಿ. ಕಂದ, ಅಜ್ಜಿ ತಾತನ ಮರ್ತ್ಬಿಟ್ಯೋ ಹೇಗೆ? ಅತ್ತೆ ಮನೆಗೆ ಹೋದ್ಮೇಲೆ ತವ್ರ ಮನೆ ಮರಿಬಾರ್ದಮ್ಮ. ಹೇಗಿದೆಯಾ ಕಂದ? ಹ್ಞೂ ಅಜ್ಜಿ, ನಾನು ಚಂದಾಗಿವ್ನಿ. ತಾರಾ ಹೇಗಿದ್ದಾಳೆ? ಏನೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದ ಚಂದ್ರು. ಆ ಅಜ್ಜಿ, ತಲೆಗೊಸಿ ಪೆಟ್ಟಾಗಿತ್ತು, ಈಗ ಹುಷಾರಾಗವ್ರೆ. ಆಟಯ್ಯ ಸೊಸೆ ಮದುವೆಗೂ ಮುಂಚೆ ಅತ್ತೆ ಮನೆಗೆ ಬಂದಿದ್ದಾಳೆ ಅಂತ ತಾರಾನು ಖುಷಿಯಾಗಿರ್ಬೇಕು ಅಲ್ವಾ? ತಾರಾ ಅವಳ ಮಾತಲ್ಲಿ ತೀರಾ ನಿಷ್ಠೂರ ಅನ್ಸಿದ್ರು. ಮನ್ಸಾರ ತುಂಬ ಒಳ್ಳೆಯವಳಮ್ಮ. ಅವಳು ನಿನ್ನ ಚೆನ್ನಾಗಿ ನೋಡ್ಕೋತಾಳೆ. ಹೌದು ಅಜ್ಜಿ. ರಿಷಿ ಅಂತೂ 24 ಗಂಟೆ ನಿನ್ನ ಪಕ್ಕದಲ್ಲೇ ಇರ್ತಾನಲ್ವಾ? ಈಗಲೂ ಅಲ್ಲೇ ಇರಬೇಕು ಅನ್ಸತ್ತೆ. ಕೊಡು, ಅವನ ಜೊತೆ ಮಾತಾಡೋಣ. ಇಲ್ಲ ಅಜ್ಜಿ, ನಾನು ಮಾತ್ರ ಒಂಟಿಯಾಗಿ ಕುಂತಿದ್ದೆ. ಒಂಟಿಯಾಗ? ಯಾಕೇನಾಯ್ತು? ಏನಿಲ್ಲ ಅಜ್ಜಿ. ನಿನ್ನ ಧ್ವನಿನೇ ಯಾಕೋ ಒಂಥರ ಇದೆಯಲ್ಲ? ಆರಾಮಾಗಿದೆಯಾ ತಾನೆ? ಹ್ಞೂ ಅಜ್ಜಿ, ಹೊಸಿ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಹೊಸಿ ಸುಸ್ತಾಯಿತ್ತು. ಆರಾಮಾಗಿ ಒಂದು ಕಡೆ ಕುಂತ್ಕೊಳ್ಳುಮ ಅಂತ ಬಂದಿದ್ದೆ. ಹುಷಾರು ಕಮಲಿ. ಕೊರೋನಾ ಕೇಸ್ಗಳು ಕಮ್ಮಿ ಆಗೋವರೆಗೂ ನೀನು ಅಲ್ಲೇ ಇರಬೇಕು ಅಂತ ಚಂದ್ರು ಆರ್ಡರ್ ಮಾಡಿದ್ದಾನೆ. ನೀನು ನೋಡೋಕ್ಕಂತೂ ಆಗ್ತಾ ಇಲ್ಲ. ದಿನಕ್ಕೆ ಒಂದ್ಸಲನಾದರೂ ನಿನ್ನ ಜೊತೆ ಫೋನಲ್ಲಿ ಮಾತಾಡದೆ ನನಗಿರೋಕ್ಕಾಗ್ತಾನೇ ಇಲ್ಲ. ಅಜ್ಜಿ, ನೀವಿಲ್ಲಿ ಬಗ್ಗೆ ಯೋಚನೆ ಮಾಡಬೇಡಿ. ತಾತಯ್ಯ ಸಂದಾಗವ್ರಾ? ಚೆನ್ನಾಗಿದ್ದಾರೆ. ಈಗಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡ್ರು. ನಾಳೆ ಅವರೇ ನಿನಗೆ ಫೋನ್ ಮಾಡ್ತಾರಂತೆ, ಸರಿನಾ? ಸರಿ ಅಜ್ಜಿ. ಸರಿ, ಈಗ ನೀನು ರೆಸ್ಟ್ ತಗೋ. ಏನಾದರೂ ಬೇಕು, ನೀನು ನನ್ನ ಜೊತೆ ಮಾತಾಡಬೇಕು ಅನಿಸಿದ್ರೆ ನನಗೆ ಫೋನ್ ಮಾಡು, ಸರಿನಾ? ಹ್ಞೂ ಅಜ್ಜಿ. ಹಾಸಿನಿ ಅಕ್ಕ ಸ್ನಾನಕ್ಕೆ ಹೋಗೋರೆ. ತಾರಾ ಮೇಡಮ್ ಇಲ್ಲಿ ಕುಂತವ್ರೆ ಅಂದ್ರೆ ಕಾಫಿ ಕಾಯ್ತವ್ರೆ ಅನ್ನಿಸ್ತೈತೆ. ನಾನೇ ಹೋಗಿ ತಕೊಂಬರ್ಲ? ಇಲ್ಲ, ನಾನು ತಂದು ಕುಡಿನಿಲ್ಲ ಅಂದ್ರೆ ಮೊದಲು ಅವ್ರನ್ನೇ ಕೇಳೋದು ಒಳ್ಳೇದು. ಮೇಡಮ್,
ಋಷಿ, ನಾನು ಹೇಳೋದು ಸರಿನೋ ಇಲ್ವೋ ನೀನೇ ಯೋಚನೆ ಮಾಡಿ ನೋಡು. ಆಂಟಿ ನಾವಿಬ್ರು ಕಪಲ್ಸ್ ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದನ್ನು ನಿಜ ಅಂತ ಆ್ಯಕ್ಟ್ ಮಾಡಿದ್ರೇ ಮಾತ್ರ ಅವ್ರು ಬೇಗ ಕ್ಯೂರ್ ಆಗೋದು. ಸದ್ಯಕ್ಕೆ ನಾವಿಬ್ರು ಕಪಲ್ ಥರ ಆ್ಯಕ್ಟ್ ಮಾಡಬೇಕು ಋಷಿ. ನಿಕೋ, ಮೇಡಮ್ ಕಾಪಿ ತಕೊಂಬರ್ಲಾ? ನಾನು ಕೇಳಿದ್ನ ನಿನ್ನ, ಹೋಗು. ಹಾಯ್ ಆಂಟಿ, ಗುಡ್ ಮಾರ್ನಿಂಗ್. ಹಾಯ್ ಅನಿಕಾ, ವೆರಿ ಗುಡ್ ಮಾರ್ನಿಂಗ್. ಯಾಕೆ ಡಲ್ ಆಗಿದ್ಯಾ? ನಿಮ್ಮಿಬ್ಬರ ಮಧ್ಯೆ ಜಗಳನಾ? ನೋ ನೋ ಆಂಟಿ, we're totally cool. ಅಲ್ವಾ ಋಷಿ? ನಿಮ್ಮಿಬ್ಬರನ್ನೂ ಹೀಗೆ ಒಟ್ಟಿಗೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆ್ಯಕ್ಚುಲಿ ಆಂಟಿ, ಇಷ್ಟು ದಿನ ನಮ್ಗೆ ಟೈಮೇ ಸಿಕ್ಕಿರಲಿಲ್ಲ. ಈ ಲಾಕ್ಡೌನಿಂದ ಒಂದಾದರೂ ಒಳ್ಳೇದಾಯಿತು. ಯಾಕೋ ಡಲ್ ಆಗಿದೆಯಾ? ಏನಿಲ್ಲಮ್ಮ, ಐ ಆಮ್ ಫೈನ್. ಕಣ್ಣೆಲ್ಲ ಕೆಂಪಾಗಿದೆ, ಸರಿಯಾಗಿ ನಿದ್ದೆ ಮಾಡಿಲ್ವಾ? ಹಾಗೇನಿಲ್ಲಮ್ಮ. ಸಮ್ಮರ್ ಸೀಸನ್ ಅಲ್ವಾ, ಉಷ್ಣ ಜಾಸ್ತಿ ಆಗಿರಬೇಕು. ಇರು. ಕಮಲಿ, ಏ ಕಮಲಿ, ಬಂದೆ ಮೇಡಮ್. ಬೇಡದೆ ಇದ್ದಾಗ ಕಣ್ಮುಂದೆನೆ ಓಡಾಡ್ಕೊಂಡಿರ್ತೀಯ, ಬೇಕು ಅಂದಾಗ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತೀಯ. ಹೋಗಿ ಹರಳೆಣ್ಣೆ ಬಿಸಿ ಮಾಡಿ ತಗೊಂಡ್ ಬಾ. ಅಮ್ಮ, ಅದೆಲ್ಲ ಬೇಡ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರೋ. ನೀನೇನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗು. ಅನಿಕಾ, ಲಾಕ್ಡೌನಿಂದ ಯಾರಿಗೆ ಹೆಲ್ಪ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ನೀವು ಲವ್ ಬರ್ಡ್ಸ್ಗಂತೂ ತುಂಬ ಹೆಲ್ಪ್ ಆಗಿದೆ ಅಲ್ವಾ? ಈ ವಯ್ಯನ್ ಕಂಡ್ರೆ ಅದ್ಯಾಕ್ ಸರೋಜಕ್ಕ ಆ ಪಾಟಿ ಉರಿದು ಬೀಳ್ತಾವಳೆ? ಇವನು ನೋಡಿದ ಕೂಡ್ಲೆ ಇವನಿಂದ ಅಪಾಯ ಬರ್ತದೆ ಅಂತವಳಲ್ಲ. ಕಮಲಿ ನೋಡಿದ್ರೆ ಅಜ್ಜನ್ ಗೆಪ್ತಿ ಬರ್ತೈತೆ ಅಂತಾಳೆ. ಇವ್ರನ್ನ ನೋಡಿದ್ರೆ ಮನೆಯಿಂದ ಆಚೆ ಹಾಕು ಅಂತವ್ರೆ. ಅವ್ವ ಮಗಳು ಇಬ್ರಾಗೆ ಯಾರ್ ಮಾತ್ ಕೇಳೋದು? ಒಂದ್ಕಿಂತ ನಾನೇ ಚೆಕಪ್ ಮಾಡದೆ ಸರಿ. ಸರೋಜಕ್ಕನ್ ಗಾಬರಿ ಮಾಡ್ತಾ ಇದ್ರೆ ಇವ್ನಿಗೂ ಅವ್ರಿಗೂ ಏನೋ ಹಳೆ ನಂಟೈತೆ ಅನಿಸ್ತೈತೆ. ಆದ್ರೆ ಇವ್ನ್ ಕಮಲಿಗೆ ಏನಾನ ಮಾಡ್ತಾನೆ ಅಂತ ಯಾಕೆ ದಿಗಲ್ ಬೀಳ್ತಾವಳೆ? ಇವ್ನ್ ವಸ್ತುಗಳನ್ನ ಕೆತ್ತಿದ್ರೆ ಏನಾನ ಸಿಗ್ಬೋದು. ಅದು ನಾನು ಆವಾಗಲೇ ನಿಮಗೆ ಏನಾನ ಬೇಕಿತ್ತೇನವ್ವ? ಅದು ನಿಮ್ಮ ಗಡ್ಡ ಮೀಸೆ ಎಲ್ಲ ಸ್ಯಾನೆ ಬೆಳ್ಕೊಂಡೈತಲ್ಲ, ಅದಕ್ಕೆ ಕಮಲಿ ಅವರ ಅಪ್ಪನ ತಾವು ಹೇಳಿದ್ಲು. ಅವರು ಇದಕ್ಕೆ ಸೌರಿಕರನ್ನ ಕರ್ಸವ್ರೆ, ನೀವು ಬಿರ್ನೆ ಬರ್ಬೇಕಂತೆ. ಹುಸಿ ಬಿರ್ನೆ ಬನ್ನಿ.
ನಿಂತ್ಕೊಂಡ್ಬಿಟ್ರೆ ನಾನು ಬಿಸಿ ಎಣ್ಣೆ ತಗೋಬೇಕಾ? ಅನಿಕಾ ಕೈ ಕೊಡು. ಅನಿಕಾ, ನಿಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂತ. ಬಟ್ ಅಮ್ಮ ಮನ್ಸಿಗೆ ಬೇಜಾರಾದಾಗ ನಿಮ್ಮನ್ನ ನೀವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಮಲಿ ಅವರೇ. ಈಗ ನೀವು ತುಳಸಿ ಕಟ್ಟೆ ಸುತ್ತಿರೋದು ಸಹ ಅಮ್ಮನಿಂದ ನಿಮ್ಗಾಗಿರೋ ದುಃಖನ ಹೋಗ್ಸೋಕೆ.